ಕಬ್ಬು 15 ಫೂಟ್ ಎತ್ತರ ಇದೆ. ಇಲ್ಲಿ ನೋಡಿ, ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಗ್ರೋತ್ ಆಗಿದೆ. ಈಗ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ, ಪೂರ್ತಿ ವರ್ಷ ತಾವು ಕಬ್ಬಿನ ಕಾಳಜಿಯನ್ನ ತಗೋತೀರಾ. ಕೊನೆಯ 2 ತಿಂಗಳು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಅದರ ಸಲುವಾಗಿ ಕೊನೆಯ ರಾಸಾಯನಿಕ ಡೋಸ್, ಕೊನೆಯ ರಸಗೊಬ್ಬರ ಡೋಸು ತುಂಬಾನೇ ಇಂಪಾರ್ಟೆಂಟು. ಇದರಿಂದ ಇಡೀ ವರ್ಷ ನಾವೇನು ಕಾಳಜಿ ತಗೊಂಡಿರ್ತೀವಲ್ಲ, ಕಬ್ಬಿನ ಇಳುವರಿಯನ್ನ ವ್ಯವಸ್ಥಿತವಾಗಿ ತೆಗೆದುಕೊಳ್ಳಲು ಈ ಕೊನೆಯ ಡೋಸು ತುಂಬಾನೇ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಈ ತರಹ ಗ್ರೋತ್ ಆಗಿದೆ, ಈ ತರಹ ಪ್ಲಾಟ್ ಬಂದಿದೆ. ನಾವು ಇದಕ್ಕೆ ಒಂದು ಕೊನೆಯ ಡೋಸನ್ನ ಕೊಟ್ಟಿದ್ದೀವಿ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ತಾವು ಇಲ್ಲಿ ನೋಡಬಹುದು, ಈ ತರಹ ಕಬ್ಬಿನ ಹೈಟು ತುಂಬಾನೇ ಚೆನ್ನಾಗಿ ಆಗಿದೆ. ಹಾಗೂ ಕಬ್ಬಿನಲ್ಲಿ ಗ್ರೋತ್ ಅನ್ನ ತಾವು ನೋಡಬಹುದು. ಅದರ ಜೊತೆಗೆ ಕಬ್ಬಿನಲ್ಲಿ ತೂಕ ಹಾಗೂ ಕಬ್ಬಿನಲ್ಲಿ ವೇಟ್ ಹಾಗೂ ಕಬ್ಬಿನ ಗಾತ್ರವು, ಸೈಜು ತುಂಬಾನೇ ಚೆನ್ನಾಗಿ ಡೆವಲಪ್ ಆಗಿದೆ. ಈ ತರಹ ಕಬ್ಬಿನಲ್ಲಿ ಗ್ರೋತ್ ಆಗಿದೆ. ಈಗ ಇದು ಕಾರ್ಖಾನೆಗೆ ಹೋಗಲು ಇನ್ನೂ 2 ತಿಂಗಳು ಬಾಕಿ ಇದೆ. ಈಗ ಕಾರ್ಖಾನೆಗೆ ಹೋಗುವ ಮುಂಚೆ ತಾವು ಯಾವ ರಸಗೊಬ್ಬರವನ್ನ ಕೊಟ್ರೆ ನಮ್ಮ ಕಬ್ಬಿನಲ್ಲಿ ಏನು ತೂಕ ಇರುತ್ತಲ್ಲ ಅದು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಅದರ ಸಲುವಾಗಿ ನಾವು ಯಾವ ರಸಗೊಬ್ಬರವನ್ನ ಕೊಡಬೇಕು? ಕೊನೆಯ ರಸಗೊಬ್ಬರ, ಈ ಡೋಸು ಕೊನೆಯ ಡೋಸ್ ಆಗಿದೆ. ಇದು ಕೊನೆಯ ರಸಗೊಬ್ಬರ ಡೋಸು. ಇದರಲ್ಲಿ ತಾವು ಏನ್ ಮಾಡಬೇಕು? ಅಮೋನಿಯಂ ಸಲ್ಫೇಟ್ 1 ಬ್ಯಾಗು, ಆಮೇಲೆ MOP 1 ಬ್ಯಾಗು, ಮ್ಯಾಗ್ನೀಷಿಯಂ ಸಲ್ಫೇಟ್ 1 ಬ್ಯಾಗು, ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ 50 kg ಕಾಂಬಿ ಪ್ಯಾಕ್, ಈ 4 ರಸಗೊಬ್ಬರಗಳನ್ನ ತಾವು ಮಿಕ್ಸ್ ಮಾಡಿ ಕೊನೆಯ ಡೋಸ್ ಅಂತ ಹೇಳಿ ತಾವು ಕಾರ್ಖಾನೆಗೆ ಹೋಗುವ ಮುಂಚೆ ತಾವು ಈ ಡೋಸನ್ನ 2 ತಿಂಗಳು ಮುಂಚೆ ಈ ಡೋಸನ್ನ ತಾವು ಕೊಡಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ತೂಕ ಹೆಚ್ಚಾಗತ್ತೆ. ಹಾಗೂ ಇಷ್ಟು ಚೆನ್ನಾಗಿ ಏನು ಗ್ರೋತ್ ಆಗಿದೆ ಕಬ್ಬಿನಲ್ಲಿ, ಅದು ಮೇಂಟೈನ್ ಆಗತ್ತೆ. ಹಾಗೂ ಕಬ್ಬಿನ ತೂಕವು ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗತ್ತೆ. ಇದರಿಂದ ತಮಗೆ ತುಂಬಾನೇ ಚೆನ್ನಾಗಿ ಇಳುವರಿಯೂ ಬರುತ್ತೆ. ಈಗ 2 ತಿಂಗಳು ಇದೆ ಕಾರ್ಖಾನೆ ಹೋಗಲು. ತಾವು ಈ ತರಹ ಈ ರಸಗೊಬ್ಬರ ಡೋಸನ್ನ ತಾವು ಕಬ್ಬಿಗೆ ಕೊಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ತಾವು ನೋಡುವುದು ಈ ತರ ಹೈಟ್ ಆಗಿದೆ. ಹೈಟ್ ನೋಡಿ, ತುಂಬಾನೇ ಚೆನ್ನಾಗಿ ಹೈಟ್ ಬಂದಿದೆ. ಈ ತರಹ ಕಬ್ಬಿನಲ್ಲಿ ಪೂರ್ತಿ ಪ್ಲಾಟು ಈ ತರಹ ಆಗಿದೆ. ಈ ತರಹ ತಾವು 1 ಎಕರೆಗೆ ಈ 4 ರಸಗೊಬ್ಬರಗಳನ್ನ ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಿ ತಾವು 1 ಎಕರೆಗೆ ಕಾರ್ಖಾನೆ ಸ್ಟಾರ್ಟ್ ಆಗುವ ಮೊದಲು 2 ತಿಂಗಳು ಮೊದಲು ತಾವು ಈ ರಸಗೊಬ್ಬರ ಡೋಸನ್ನ ಕೊಡಬೇಕು. ತಾವು 1 ವರ್ಷ ಕಬ್ಬಿನ ಲಾವಣಿಯಿಂದ ಹಿಡಿದು 1 ವರ್ಷದ ತನಕ ಕಬ್ಬಿನ ಕಾಳಜಿಯನ್ನ ತಗೊಂಡಿರ್ತೀರ. ಈ 2 ತಿಂಗಳು ತಾವು ಮುಂಚೆ ಈ ಡೋಸನ್ನ ಕೊಟ್ರೆ, 2 ತಿಂಗಳು ಮೊದಲು ಈ ಡೋಸನ್ನ ಕೊಟ್ರೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೂ ತಮಗೆ ಕಬ್ಬಿನ ಇಳುವರಿಯು ತುಂಬಾನೇ ಚೆನ್ನಾಗಿ ಆಗತ್ತೆ. ಬೇಸಲ್ ಡೋಸ್ನಿಂದ ಹಿಡಿದು ಆಮೇಲೆ ಡ್ರೆಂಚಿಂಗ್ ಮಾಡಿದ್ವಿ, ಆಮೇಲೆ ಸ್ಪ್ರೇಯನ್ನ ಮಾಡಿದ್ವಿ, ರಸಗೊಬ್ಬರ ಡೋಸ್ಗಳನ್ನ ಕೊಟ್ಟಿದ್ವಿ, ಆಮೇಲೆ ಇದಕ್ಕೆ ಜೈವಿಕ ಡೋಸ್ಗಳನ್ನು ಸಹ ಕೊಟ್ಟಿದ್ವಿ. ಈ ತರಹ ನಾವು ಎಲ್ಲ ಟ್ರೀಟ್ಮೆಂಟ್ ಅನ್ನ ಈ ಪ್ಲಾಟ್ಗೆ ಮಾಡಿದ್ದೀವಿ. ತುಂಬಾನೇ ಚೆನ್ನಾಗಿ ಗ್ರೋತ್ ಆಗಿದೆ. ಈ ಕೊನೆಯ ರಸಗೊಬ್ಬರವನ್ನ ನಾವು ಈ ಪ್ಲಾಟ್ಗೆ ಕೊಟ್ಟಿದ್ದೀವಿ. ಇದರಿಂದ ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ತೂಕವು ಹಿಡಿದಿಟ್ಟುಕೊಳ್ಳುತ್ತೆ ಕಬ್ಬು. ಇದರಿಂದ ನಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.